ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನಲ್ಲಿ ಕನ್ಸೋಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಕನ್ಸೋಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ನಿಮಗೆ ಎಕ್ಸಾಮ್ನಲ್ಲಿ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಗುಡ್ ವಿಲ್ ದೆನ್ ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಪ್ರಾಬ್ಲಮ್ಗೆ ಹೋಗೋದಕ್ಕಿಂತ ಮುಂಚೆ ಫಸ್ಟ್ ನಿಮಗೆ ಹೋಲ್ಡಿಂಗ್ ಕಂಪನಿ, ಸಬ್ಸಿಡರಿ ಕಂಪನಿ ಅಂದರೆ ಏನೊಂದು ಗೊತ್ತಾದರೆ ಮಾತ್ರ ಪ್ರಾಬ್ಲಮ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಹೋಲ್ಡಿಂಗ್ ಕಂಪನಿ ಅಂತಂದರೆ ಯಾವುದೊಂದು ಕಂಪ್ನಿ ಇನ್ನೊಂದು ಕಂಪನಿಯ 50%ಗಿಂತ ಜಾಸ್ತಿ ಶೇರ್ಸನ್ನು ಬೈ ಮಾಡುತ್ತೋ ಅಂಥ ಕಂಪ್ನಿಗೆ ಹೋಲ್ಡಿಂಗ್ ಕಂಪನಿ ಅಂತ ಅಂತೀವಿ. ಸೊ ಯಾವ ಕಂಪ್ನಿ ಶೇರ್ಸ್ ಬೈ ಆಗುತ್ತೋ ಅದಕ್ಕೆ ಸಬ್ಸಿಡರಿ ಕಂಪನಿ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ಎ ಅನ್ನೋ ಕಂಪ್ನಿ ಬಿ ಅನ್ನೋ ಕಂಪನಿಯನ್ನು ಪರ್ಚೇಸ್ ಮಾಡ್ತಾ ಇದೆ, ಅಂದರೆ ಬೈ ಮಾಡ್ತಾ ಇದ್ದಾರೆ. 50%ಗಿಂತ ಜಾಸ್ತಿ ಶೇರ್ಸನ್ನು ಬೈ ಮಾಡ್ತಾ ಇದ್ದಾರೆ. ಸೊ ಎ ಕಂಪ್ನಿ ಏನಾಗುತ್ತೆ? ಹೋಲ್ಡಿಂಗ್ ಕಂಪನಿ. ಯಾವ ಕಂಪನಿ ಇನ್ನೊಂದು ಕಂಪನಿಯ ಶೇರ್ಸನ್ನು ಬೈ ಮಾಡ್ತಾರೋ ಆ ಕಂಪನಿಗೆ ನಾವು ಹೋಲ್ಡಿಂಗ್ ಕಂಪನಿ ಅಂತ ಅಂತೀವಿ. ಯಾವ ಕಂಪನಿಯ ಶೇರ್ಸ್ ಬೈ ಆಗುತ್ತೋ ಅಂದರೆ ಯಾರು ಸೇಲ್ ಮಾಡ್ತಾರೋ ಆ ಕಂಪನಿಗೆ ನಾವು ಸಬ್ಸಿಡಿಯರಿ ಕಂಪನಿ ಅಂತ ಅಂತೀವಿ. ಸೊ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಗುಡ್ ವಿಲ್ ಫೈಂಡ್ ಔಟ್ ಮಾಡೋದಕ್ಕೆ ಒಟ್ಟು 6 ಸ್ಟೆಪ್ ಇದೆ. ಎಕ್ಸಾಮ್ನಲ್ಲಿ ನಿಮಗೆ ಇದನ್ನು 10 ಮಾರ್ಕ್ಸಿಗೆ ಕೇಳ್ತಾರೆ. ಏನೂ ಗೊತ್ತಾಗಲಿಲ್ಲ ಅಂತಂದರೆ ನೀಟಾಗಿ ಈ 6 ಸ್ಟೆಪ್ ಬರೆದ್ರೆ ನಿಮಗೆ ಒಂದು 5 to 6 ಮಾರ್ಕ್ಸ್ ಈಸಿಯಾಗಿ ಅರ್ನ್ ಮಾಡ್ಬೋದು. ಸೊ 6 ಸ್ಟೆಪ್ ಇದೆ, ಹಾಗೆ ಇಂಪಾರ್ಟೆಂಟ್ ನೋಟ್ಸ್ ಇದೆ, ನೀವು ಇದನ್ನು ನೋಟ್ ಡೌನ್ ಮಾಡ್ಕೊಳ್ಬೇಕು. ಸೊ ಫಸ್ಟ್ ಸ್ಟೆಪ್ ಈಸ್ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ, ಸೆಕೆಂಡ್ ಸ್ಟೆಪ್ ಈಸ್ ಕ್ಯಾಲ್ಕುಲೇಷನ್ ಆಫ್ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್, ದೆನ್ ಕ್ಯಾಪಿಟಲ್ ಪ್ರಾಫಿಟ್, ದೆನ್ ರೆವೆನ್ಯೂ ಪ್ರಾಫಿಟ್, ದೆನ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಗುಡ್ ವಿಲ್. ಸೊ ಆ ಸ್ಟೆಪ್ ಎಲ್ಲ ಏನು, ಅದನ್ನು ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಇಟ್ಕೊಂಡು ಅರ್ಥ ಮಾಡಿಸ್ತೀನಿ. ಸೊ ಇಲ್ಲೊಂದು ಕಂಪ್ನಿ ಇದೆ, ಇಲ್ಲೊಂದು ಪ್ರಾಬ್ಲಮ್ ಇದೆ. ಎ ಲಿಮಿಟೆಡ್ ಅಕ್ವೈರ್ಡ್ 60% ಶೇರ್ಸ್ ಆಫ್ ಬಿ ಲಿಮಿಟೆಡ್. ಎ ಅನ್ನೋ ಒಂದು ಕಂಪನಿ ಬಿ ಕಂಪನಿಯ 60% ಶೇರ್ಸನ್ನು ಬೈ ಮಾಡ್ತಾ ಇದ್ದಾರೆ. ಯಾವಾಗ ಬೈ ಮಾಡ್ತಿದ್ದಾರೆ ಅಂತಂದರೆ 1/10/2020. ಸೊ ಇಲ್ಲಿರುವಂಥ ಡೇಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬೈ ಮಾಡಿದ್ದು ಯಾವಾಗ? 1/10/2020. ಸೊ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಆ ಕಂಪನಿಯ ಶೇರ್ ಕ್ಯಾಪಿಟಲ್ 1 lakh ಶೇರ್ಸ್ ಇದೆಯಂತೆ, ಒಂದು ಶೇರಿಗೆ 10 ರೂಪಾಯಿ ಅಂತೆ. ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ, P&L ಅಕೌಂಟ್ ಕೊಟ್ಟಿದ್ದಾರೆ, ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ. ಸೊ ನೀವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕು. ಸೊ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಏನು ಅಂತಂದರೆ ಸ್ಟೆಪ್ 1 ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ. ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ ಆ ಕಂಪನಿಯಲ್ಲಿ ಎಷ್ಟು ಶೇರ್ಸ್ ಇದೆ ನೋಡಿ. ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಎಲ್ಲ ಬಿ ಲಿಮಿಟೆಡ್ ಕಂಪನಿಯ ಇನ್ಫಾರ್ಮೇಷನ್. ಬಿ ಲಿಮಿಟೆಡ್ ಕಂಪನಿಯಲ್ಲಿ ಎಷ್ಟು ಶೇರ್ಸ್ ಇದೆ ಅನ್ನೋದನ್ನು ನೀವು ಫಸ್ಟ್ ನೋಡಬೇಕಾಗತ್ತೆ. ಎಷ್ಟು ಶೇರ್ಸ್ ಇದೆ? 1 lakh ಶೇರ್ಸ್ ಇದೆ. ಟೋಟಲ್ ಆಗಿರುವಂಥ ಶೇರ್ಸನ್ನು ಫಸ್ಟ್ ಬರ್ಕೊಳ್ತಾ ಇದ್ದೀನಿ. ದೆನ್ ಒಂದು ಶೇರಿನ ಪ್ರೈಸ್ ಎಷ್ಟು ಅನ್ನೋದನ್ನು ಬರ್ಕೊಳ್ಬೇಕು. ಒಂದು ಶೇರಿನ ಪ್ರೈಸ್ ಎಷ್ಟು ಅಂತ ಕೊಟ್ಟಿದ್ದಾರೆ ಕ್ವಶನಲ್ಲಿ? 10 rupees ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ 1 ಲಕ್ಷ ಶೇರ್ಸ್ ಇದೆ. ಒಂದು ಶೇರಿನ ಪ್ರೈಸ್ 10 rupees. ಅಲ್ಲಿಗೆ ಟೋಟಲ್ ಆಗಿ 10 lakh ಶೇರ್ ಕ್ಯಾಪಿಟಲ್ ಇದೆ. ಟೋಟಲ್ ಆಗಿ ಕಂಪನಿಯ ಶೇರ್ ಕ್ಯಾಪಿಟಲ್ ಎಷ್ಟು? 10 lakh. ಹೇಗೆ ಬಂತು 10 lakh? 1 lakh into 10. ಈಗ ನೀವೇನು ಮಾಡಬೇಕು? ಎಷ್ಟು ಪರ್ಸೆಂಟೇಜ್ ಬೈ ಮಾಡ್ತಿದ್ದಾರೆ ಅನ್ನೋದನ್ನು ನೋಡಬೇಕು. 10 ಲಕ್ಷ ರೂಪಾಯಿ ಶೇರ್ಸ್ ಇದೆ. ಎ ಕಂಪನಿಯವರು ಎಷ್ಟು ಪರ್ಸೆಂಟೇಜ್ ಅಷ್ಟು ಬೈ ಮಾಡ್ತಾ ಇದ್ದಾರೆ? 60% ಅಷ್ಟು ಬೈ ಮಾಡ್ತಾ ಇದ್ದಾರೆ. ಸೊ 10 lakhಗೆ 60% ಮಾಡಿದಾಗ 6 lakh ಆಗತ್ತೆ. 6 lakh ವರ್ತ್ ರುಪೀಸ್ ಶೇರ್ಸನ್ನು ಬೈ ಮಾಡ್ತಾ ಇದ್ದಾರೆ. 6 lakh ಶೇರ್ಸ್ ಅಲ್ಲ, 6 lakh ವರ್ತ್ ರುಪೀಸ್, 6 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಶೇರ್ಸನ್ನು ಬೈ ಮಾಡ್ತಾ ಇದ್ದಾರೆ. ಹೇಗೆ ಬಂತು 6 ಲಕ್ಷ? ಟೋಟಲ್ ಆಗಿ 10 ಲಕ್ಷ ರೂಪಾಯಿದು ಶೇರ್ಸ್ ಇತ್ತು. 10 ಲಕ್ಷ ರೂಪಾಯಲ್ಲಿ 60% ಅಂತಂದರೆ ಬೈ ಮಾಡ್ತಿರೋದು 60%. 60% ಅಂದರೆ 6 ಲಕ್ಷ ಆಗುತ್ತೆ. ಸೊ ಟೋಟಲ್ ಆಗಿರೋ ಶೇರ್ ಕ್ಯಾಪಿಟಲ್ ಎಷ್ಟು? 10 ಲಕ್ಷ. ಬೈ ಮಾಡಿದ್ದೆಷ್ಟು? 6 ಲಕ್ಷ. ಇನ್ನು ಉಳಿಯೋದೆಷ್ಟು? 10 - 6 4 lakh. ಸೊ ಇದನ್ನು ನಾವು ರೇಷಿಯೋ ಆಗಿ ಬರ್ಕೊಳ್ಬೇಕು. ಬೈ ಮಾಡಿರುವಂಥ ಶೇರ್ಸಿನ ವರ್ತ್ ಎಷ್ಟು? 6 lakh. ರಿಮೈನಿಂಗ್ ಬಿ ಕಂಪನಿಯಲ್ಲಿ ಉಳಿಯುವಂಥ ಶೇರ್ಸ್ ಎಷ್ಟು? 4 lakh. 4 lakh ಹೇಗೆ ಬಂತು? 10 lakh - 6 lakh 4 lakh. ಇದನ್ನೇ ಸಿಂಪ್ಲಿಫೈ ಮಾಡ್ಕೊಳ್ಬೇಕು. ಸಿಂಪ್ಲಿಫೈ ಮಾಡಿಕೊಂಡಾಗ 6:4 ಬರುತ್ತೆ. ಎಗೈನ್ ಸಿಂಪ್ಲಿಫೈ ಮಾಡ್ಬೋದು. ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ 6:4 ಬರ್ಕೊಳ್ಳಿ, ನೋ ಪ್ರಾಬ್ಲಮ್. ಇಲ್ಲ ಅಂದರೆ ಎಗೈನ್ ರೀಸಿಂಪ್ಲಿಫೈ ಮಾಡ್ಬೋದು. ಹೇಗೆ ಅಂತಂದರೆ 2 3s are 6, 2 2s are 4. ಸೊ ಅಲ್ಲಿಗೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ರೇಷಿಯೋ 3:2. ಸೊ ರೇಷಿಯೋ ಈ ಥರದಲ್ಲಿ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಬೇಕು. ಕಂಪ್ನಿ ಎಷ್ಟು ಶೇರ್ಸ್ ಇತ್ತು ಆ ಶೇರ್ಸ್ ಬರ್ಕೊಳ್ಬೇಕು. ಎಷ್ಟು ರುಪೀಸ್ ಇದೆ ಅದನ್ನು ಬರ್ಕೊಳ್ಬೇಕು. ಮಲ್ಟಿಪ್ಲೈ ಮಾಡಿದಾಗ ಟೋಟಲ್ ಶೇರ್ ಕ್ಯಾಪಿಟಲ್ ಗೊತ್ತಾಗುತ್ತೆ. ಎಷ್ಟು ಪರ್ಸೆಂಟೇಜ್ ಬೈ ಮಾಡ್ತಿದ್ದಾರೆ ಅದನ್ನು ಬರ್ಕೊಳ್ಬೇಕು. ಅಲ್ಲಿಗೆ ಟೋಟಲ್ ಎಷ್ಟು ವರ್ತ್ ಬೈ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಈ 4 lakh ಹೇಗೆ ಬರುತ್ತೆ ಅಂತಂದರೆ 10 lakh ವರ್ತ್ ರುಪೀಸ್ ಶೇರ್ಸ್ ಇತ್ತು, 6 lakh ವರ್ತ್ ರುಪೀಸ್ ಶೇರ್ಸನ್ನು ಬೈ ಮಾಡ್ತಾ ಇದ್ದಾರೆ. ರಿಮೈನಿಂಗ್ ಬಿ ಲಿಮಿಟೆಡ್ನಲ್ಲಿ ಉಳಿಯೋದೆಷ್ಟು? 4 lakh ವರ್ತ್ ರುಪೀಸ್ ಶೇರ್ಸ್. ಸೊ ಸಿಂಪ್ಲಿಫೈ ಮಾಡಿದಾಗ 6:4 ಬರುತ್ತೆ. ಎಗೈನ್ ಸಿಂಪ್ಲಿಫೈ ಮಾಡಿದಾಗ 3:2 ಬರುತ್ತೆ.
ಸ್ಟೆಪ್ 1 ಆಯಿತು. ನೆಕ್ಸ್ಟು ಸ್ಟೆಪ್ 2. ಸ್ಟೆಪ್ 2 ಏನು ಅಂತಂದರೆ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್. ಸ್ಟೆಪ್ 2 ತುಂಬ ಈಸಿ. ಸ್ಟೆಪ್ 2 ಹೇಗೆ ಅಂತಂದರೆ, ನೀವಿಲ್ಲಿ ಏನು ರೇಷಿಯೋ ಮಾಡಬೇಕಾದ್ರೆ ಏನು ಅಮೌಂಟ್ ಬರ್ಕೊಂಡಿದ್ರೋ ಅದೇ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್. ಏನು ಅಮೌಂಟ್ ಬರ್ಕೊಂಡಿದ್ರಿ? 6 lakh 4 lakh. ನೋಡಿ, ನಾನಿಲ್ಲಿ ಪರ್ಟಿಕ್ಯುಲರ್ಸ್ ಕಾಲಮ್ ಹಾಕೊಂಡಿದ್ದೀನಿ, ದೆನ್ ಹೋಲ್ಡಿಂಗ್ ಕಂಪನಿ ಅಂತ ಒಂದು ಕಾಲಮ್ ಹಾಕೊಂಡಿದ್ದೀನಿ, ಸಬ್ಸಿಡರಿ ಕಂಪನಿ ಕಾಲಮ್ ಹಾಕೊಂಡಿದ್ದೀವಿ. ಸ್ಟೆಪ್ 1 ಆನ್ಸರ್ 3:2 ಬಂದಿದೆ. ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಹೇಗೆ ಬಂತು ಅಂತಂದರೆ, ರೇಷಿಯೋ ಮಾಡಬೇಕಾದ್ರೆ ಏನು ಶೇರ್ ಕ್ಯಾಪಿಟಲ್ ಬರ್ಕೊಂಡಿದ್ವಿ ಅದೇ ಫೇಸ್ ವ್ಯಾಲ್ಯೂ 6 lakh 4 lakh. ದೆನ್ ಸ್ಟೆಪ್ 3 ಏನು ಅಂತಂದರೆ, ನೋಡಿ ನಾವು ಇಲ್ಲಿ ಫಾರ್ಮೇಟ್ ನಾನು ನಿಮಗೆ ಏನು ಹೇಳಿದ್ರು ಆ ಫಾರ್ಮೇಟ್ ವೈಸೇ ಕ್ಯಾಲ್ಕುಲೇಷನ್ ಮಾಡ್ತಿದ್ದೀವಿ. ಸ್ಟೆಪ್ 3 ಏನು ಮಾಡಬೇಕು ಅಂತಂದರೆ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್. ಅದೇ ಪ್ರಕಾರನೇ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ಯಾಪಿಟಲ್ ಪ್ರಾಫಿಟ್. ಅಂಡರ್ ಕ್ಯಾಪಿಟಲ್ ಪ್ರಾಫಿಟ್ ನಾವು ಏನು ಬರೀಬೇಕು ಅಂತಂದರೆ ಪ್ರೀ ಅಕ್ವಿಸಿಷನ್ ರಿಸರ್ವ್. ದೆನ್ ಪ್ರೀ ಅಕ್ವಿಸಿಷನ್, ಅಂದರೆ ಶಾರ್ಟ್ ಫಾರ್ಮ್ ಬರಿತಾ ಇದ್ದೀನಿ ಅಕ್ವಿಸಿಷನಿಗೆ, ಪ್ರೀ ಅಕ್ವಿಸಿಷನ್ ಪ್ರಾಫಿಟ್. ಏನು ಪ್ರೀ ಅಕ್ವಿಸಿಷನ್ ರಿಸರ್ವ್ ಅಂತಂದರೆ ಏನು? ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂತಂದರೆ ಏನು? ಅಕ್ವಿಸಿಷನ್ ಅಂದರೆ ಪರ್ಚೇಸ್ ಮಾಡಿರೋ ಡೇಟ್. ಯಾವಾಗ ಪರ್ಚೇಸ್ ಮಾಡ್ತಿದ್ದಾರೆ? 1/10/2020. ಈ ಡೇಟ್ಗಿಂತ ಮುಂಚೆ ಇರುವಂಥ ರಿಸರ್ವ್ಸನ್ನು ನಾವಿಲ್ಲಿ ಬರಿಬೇಕು. ಪ್ರೀ ಅಂತಂದರೆ ಅಕ್ವಿಸಿಷನ್ಗಿಂತ ಹಿಂದೆ ಇರುವಂಥ ಡೇಟ್. ಬಿಫೋರ್ 1/10/2020 ಇರುವಂಥ ರಿಸರ್ವ್ ಬರೀಬೇಕು. ಬಿಫೋರ್ 1/10/2020 ಇರುವಂಥ ಪ್ರಾಫಿಟನ್ನು ಇಲ್ಲಿ ಬರೀಬೇಕು. ನೋಡಿ, ಕ್ವಶನಲ್ಲಿ ಒಂದು ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ, 1/4/2020 ಅಂತ ಕೊಟ್ಟಿದ್ದಾರೆ. ಸೊ ಇದು ಅಕ್ವಿಸಿಷನ್ಗಿಂತ ಹಿಂದೆ ಇರೋ ಡೇಟಾ, ಅಕ್ವಿಸಿಷನ್ ಆದಮೇಲೆ ಇರುವಂಥ ಡೇಟಾ ಅಂತ ನೀವು ಗಮನಿಸಬೇಕು. ಅಕ್ವಿಸಿಷನ್ ಆಗಿದ್ದು ಯಾವ ತಿಂಗಳಲ್ಲಿ? 10ನೇ ತಿಂಗಳು ಅಂತಂದರೆ ಆಗಸ್ಟ್, ಸೆಪ್ಟೆಂಬರ್ 9, ಅಕ್ಟೋಬರ್ 10. ಇಲ್ಲಿ ಕೊಟ್ಟಿರೋದು ಅಕ್ಟೋಬರ್ ತಿಂಗಳು. ಅಕ್ಟೋಬರ್ ತಿಂಗಳಲ್ಲಿ ಅಕ್ವಿಸಿಷನ್ ಆಗಿದೆ. ಬಟ್ ಇಲ್ಲಿ ಜನರಲ್ ರಿಸರ್ವ್ಗೆ ಯಾವ ಡೇಟ್ ಕೊಟ್ಟಿದ್ದಾರೆ? ಏಪ್ರಿಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿರೋವಂಥ ಡೇಟು ಬಿಫೋರ್ ಅಕ್ವಿಸಿಷನ್ ಡೇಟ್. ಬಿಫೋರ್ ಆದರೆ ಮಾತ್ರ ನಾವಿಲ್ಲಿ ಬರೀಬೇಕು. ನೋಡಿ, ಪ್ರೀ ಅಕ್ವಿಸಿಷನ್ ರಿಸರ್ವ್ ಅಂತಂದರೆ ಅಕ್ವಿಸಿಷನ್ಗಿಂತ ಮುಂಚೆ ಇರುವಂಥ ರಿಸರ್ವ್. ಸೊ 1 ಅಕ್ಟೋಬರ್ 2020ಕ್ಕಿಂತ ಮುಂಚೆ 1/4/2020 ಬರುತ್ತೆ. ಸೊ ಇದು ಪ್ರೀ ಅಕ್ವಿಸಿಷನ್ ರಿಸರ್ವ್. ಪ್ರೀ ಅಕ್ವಿಸಿಷನ್ ರಿಸರ್ವ್ ಎಷ್ಟಿದೆ? 50,000 ಇದೆ. ದೆನ್ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್. ನೋಡಿ, ಕ್ವಶನಲ್ಲಿ ಒಂದು ಪ್ರಾಫಿಟ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ. 1/4/2020 ಇದೆ. ಅಕ್ವಿಸಿಷನ್ ಮಾಡಿದ್ದು ಯಾವಾಗ? 1/10/2020. ಸೊ ಈ ಡೇಟನ್ನು ನೀವು ಗಮನಿಸಬೇಕು. ಈ ಡೇಟ್ಗಿಂತ ಹಿಂದೆ ಇರುವಂಥ ರಿಸರ್ವ್ಸ್ ಎಲ್ಲ ಪ್ರೀ ಅಕ್ವಿಸಿಷನ್ ಆಗುತ್ತೆ. ಈ ಡೇಟ್ಗಿಂತ ನೆಕ್ಸ್ಟ್ ಇರುವಂಥ ರಿಸರ್ವ್ಸ್ ಎಲ್ಲ ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಆಗುತ್ತೆ. ಈ ಡೇಟಿನ ಹಿಂದೆ ಇರುವಂಥ ಪ್ರಾಫಿಟ್ ಎಲ್ಲ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಆಗುತ್ತೆ. ಈ ಡೇಟಿನ ನೆಕ್ಸ್ಟ್ ಇರುವಂಥದ್ದೆಲ್ಲ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರುವಂಥ ನೋಡಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಯಾವ ಡೇಟ್ ಕೊಟ್ಟಿದ್ದಾರೆ? 1/4/2020. 1/10/2020ಗಿಂತ ಹಿಂದಿನ ಡೇಟ್ ಕೊಟ್ಟಿದ್ದಾರೆ. ಸೊ ಇದು ಪ್ರೀ ಅಕ್ವಿಸಿಷನ್ ಪ್ರಾಫಿಟ್. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 40,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೂ ಒಂದು ಪ್ರಾಫಿಟ್ ಕೊಟ್ಟಿದ್ದಾರೆ, ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಎಂಡೆಡ್. ಫಾರ್ ದ ಇಯರ್ ಎಂಡೆಡ್ ಅಂತ ಕೊಟ್ಟರೆ ಇಡೀ ವರ್ಷದಲ್ಲಿ ಆಗಿರುವಂಥ ಲಾಭ. ಇಡೀ ವರ್ಷದಲ್ಲಿ ಏನು ಲಾಭ ಆಗಿದೆ ಅಂತೆ? 80,000 ಲಾಭ ಆಗಿದೆ. ಸೊ ಇಲ್ಲಿ ಕೊಟ್ಟಿರುವಂಥ ಡೇಟ್ ಯಾವುದು? 31/3/2021. ಇದು ಪೋಸ್ಟ್ ಅಕ್ವಿಸಿಷನ್ ಡೇಟ್ ಕೊಟ್ಟಿದ್ದಾರೆ. ಅಕ್ವಿಸಿಷನ್ ಆದಮೇಲೆ ಇರುವಂಥ ಡೇಟ್ ಕೊಟ್ಟಿದ್ದಾರೆ. ಬಟ್ ಇಯರ್ ಎಂಡೆಡ್ ಅಂತ ಕೊಟ್ಟರೆ ಇಯರ್ ಸ್ಟಾರ್ಟ್ ಆಗೋದು ಯಾವಾಗ? 1 ಏಪ್ರಿಲಲ್ಲಿ. ಇಯರ್ ಎಂಡ್ ಆಗೋದು ಯಾವಾಗ? 31/3 ಸೊ ಇಡೀ ವರ್ಷದಲ್ಲಿ ಇಷ್ಟು ಲಾಭ ಆಗಿದೆ ಅಂತೆ. ಸೊ ಈ ಲಾಭದಲ್ಲಿ ಅಕ್ವಿಸಿಷನ್ಗಿಂತ ಮುಂಚೆ ಎಷ್ಟು ಲಾಭ ಆಗಿದೆ, ಅಕ್ವಿಸಿಷನ್ ಆದಮೇಲೆ ಎಷ್ಟು ಲಾಭ ಆಗಿದೆ ಅಂತ ನೀವು ಫೈಂಡ್ ಔಟ್ ಮಾಡಿ. ಪ್ರೀಗೂ ಬರೀಬೇಕು, ಪೋಸ್ಟಿಗೂ ಬರೀಬೇಕು. ಇಯರ್ ಎಂಡೆಡ್ ಅಂತ ಕೊಟ್ಟಾಗ ಪ್ರೀಗೂ ಬರುತ್ತೆ, ಪೋಸ್ಟಿಗೂ ಬರುತ್ತೆ. ಅದು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ನೋಡಿ, ಯಾವಾಗಲೂ ಅಕೌಂಟ್ಸಲ್ಲಿ ಇಯರ್ ಬಿಗಿನಿಂಗ್ ಆಗೋದು 1 ಏಪ್ರಿಲಿಗೆ, ಇಯರ್ ಎಂಡ್ ಆಗೋದು ಯಾವಾಗ? 31 ಮಾರ್ಚಿಗೆ. ಸೊ ನೀವು ಎಷ್ಟು ಮಂತ್ ಸಿಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಈಗ ಎಷ್ಟು ಮಂತ್ ಸಿಗುತ್ತೆ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, ನೋಡಿ, ಇಯರ್ ಬಿಗಿನಿಂಗ್ ಆಗೋದು ಯಾವಾಗ? ಏಪ್ರಿಲ್ 1 ಏಪ್ರಿಲ್ 1 ಈ ಡೇಟ್ ತನಕ ಕೌಂಟ್ ಮಾಡಿದ್ರೆ ನಿಮಗೆ ಪ್ರೀ ಅಕ್ವಿಸಿಷನ್ ಡೇಟ್ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಈ ಡೇಟಿಂದ ಇಯರ್ ಎಂಡ್ ತನಕ ಕೌಂಟ್ ಮಾಡಿದ್ರೆ ಪೋಸ್ಟ್ ಅಕ್ವಿಸಿಷನ್ ಡೇಟ್ ಗೊತ್ತಾಗುತ್ತೆ. ಈಗ ನೋಡಿ, ಪ್ರೀ ಅಕ್ವಿಸಿಷನ್ ಡೇಟ್, ಪೋಸ್ಟ್ ಅಕ್ವಿಸಿಷನ್ ಡೇಟ್ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಪ್ರೀ ಅಕ್ವಿಸಿಷನ್, ಪೋಸ್ಟ್ ಅಕ್ವಿಸಿಷನ್ ರೇಷಿಯೋ ಅಲ್ಲ,
ನಾನು ಜಸ್ಟ್ ಮಂತ್ ಬರ್ಕೊಂಡು ಎಷ್ಟು ಮಂತ್ ಸಿಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀನಿ. ಇಯರ್ ನೋಡಿ, ಇಯರ್ ಎಂಡ್ ಬಿಗಿನಿಂಗ್ ಆಗೋದು ಯಾವಾಗ? ಏಪ್ರಿಲಲ್ಲಿ. ಏಪ್ರಿಲಿಂದ ಅಕ್ಟೋಬರ್ ತನಕ ಕೌಂಟ್ ಮಾಡಿ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 1ನೇ ತಾರೀಕು ಕೊಟ್ಟಿದ್ದಾರೆ. ಸೊ ಅಕ್ಟೋಬರ್ ಕನ್ಸಿಡರ್ ಮಾಡಲಿಕ್ಕಿಲ್ಲ, 6 ಮಂತ್ಸ್ ಮಾತ್ರ. ಪ್ರೀ ಅಕ್ವಿಸಿಷನ್ ಟೈಮ್ ಎಷ್ಟು? 6 ಮಂತ್ಸ್. ಅದು ಗೊತ್ತಾಗಲ್ಲ ನಿಮಗೆ, ಅಕಸ್ಮಾತ್ ಮಂತ್ ಆ ಥರ ಗೊತ್ತಾಗಲ್ಲ ಅಂದರೆ 4ಇಂದ ಕೌಂಟ್ ಮಾಡಿ. 4, 5, 6, 7, 8, 9, 10 ಕನ್ಸಿಡರ್ ಮಾಡಲಿಕ್ಕಿಲ್ಲ. ಏನಕ್ಕೆ ಅಂದರೆ ಫಸ್ಟ್ ಕೊಟ್ಟಿದ್ದಾರೆ. ಟೋಟಲಾಗಿ ಎಷ್ಟು ಮಂತ್ ಸಿಕ್ತು? ಪ್ರೀಯಲ್ಲಿ ಸಿಗುವಂಥದ್ದು, ಅಕ್ವಿಸಿಷನ್ಗಿಂತ ಮುಂಚೆ ಸಿಗುವಂಥದ್ದು 6 ಮಂತ್ಸ್. ಅಕ್ವಿಸಿಷನ್ ಆದಮೇಲೆ ಎಷ್ಟು ಟೈಮ್ ಸಿಗುತ್ತೆ ಅಂದರೆ, ಅಕ್ವಿಸಿಷನ್ ಆಗಿದ್ದು 110ನಲ್ಲಿ, 10ಇಂದ 31 ಮಾರ್ಚ್ ತನಕ ಕೌಂಟ್ ಮಾಡಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಟೋಟಲಾಗಿ ಎಷ್ಟು ಮಂತ್ ಸಿಗುತ್ತೆ? 6 ಮಂತ್ ಸಿಗುತ್ತೆ. ನೀವು ಟೋಟಲ್ ಮಾಡಿದಾಗ 6 + 6 12 ಮಂತ್ಸೇ ಬರಬೇಕು. 11 ಮಂತ್ಸ್ ಬಂದರೂ ನೀವು ಕ್ಯಾಲ್ಕುಲೇಟ್ ಮಾಡಿ ತಪ್ಪಾಗಿದೆ ಅಂತ, 13 ಬಂದರೂ ಕ್ಯಾಲ್ಕುಲೇಟ್ ಮಾಡಿ ತಪ್ಪಾಗಿದೆ ಅಂತ. ಪ್ರೀ ಅಕ್ವಿಸಿಷನ್ ಅಂದರೆ ಅಕ್ವಿಸಿಷನ್ಗಿಂತ ಮುಂಚೆ. ಪೋಸ್ಟ್ ಅಕ್ವಿಸಿಷನ್ ಅಂತಂದರೆ ಅಕ್ವಿಸಿಷನ್ ಆದಮೇಲೆ. ನೋಡಿ, ಇದನ್ನು ಪೋಸ್ಟ್ ಅಕ್ವಿಸಿಷನ್ ಮಂತ್ ಕ್ಯಾಲ್ಕುಲೇಟ್ ಮಾಡಿದ್ದ ಹೇಗೆ? 10 ಕೊಟ್ಟಿದ್ದಾರೆ. 10, 11, 12, 1, 2, 3 ಟೋಟಲಾಗಿ ಎಷ್ಟು ಮಂತ್ ಸಿಗುತ್ತೆ? 6 ಮಂತ್ ಸಿಗುತ್ತೆ. ಸೊ ಇಯರ್ ಎಂಡ್ ಅಂತ ಕೊಟ್ಟಿರೋಂಥ ಅಮೌಂಟನ್ನು ಪ್ರೀಗೂ ಬರೀಬೇಕು, ಪೋಸ್ಟಿಗೂ ಬರೀಬೇಕು. ಸೊ ಎಗೈನ್ ನಾನಿಲ್ಲಿ ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂತ ಬರ್ಕೊಳ್ತಾ ಇದ್ದೀನಿ. ಪ್ರೀ ಅಕ್ವಿಸಿಷನ್ ಪ್ರಾಫಿಟ್ ಅಂತ ಬರ್ಕೊಂಡು ಕ್ವಶನಲ್ಲಿ ಏನು ಪ್ರಾಫಿಟ್ ಕೊಟ್ಟಿದ್ದಾರೆ? 80,000 ಪ್ರಾಫಿಟ್ ಕೊಟ್ಟಿದ್ದಾರೆ. ಅದು ವರ್ಷ ಇಡೀ ಆಗಿರುವಂಥ ಪ್ರಾಫಿಟ್ಟು. ಹಾಗಾದರೆ ಪ್ರೀಗೆ ಎಷ್ಟು ಬರುತ್ತೆ? ಅಕ್ವಿಸಿಷನ್ಗಿಂತ ಮುಂಚೆ ಎಷ್ಟು ಬರುತ್ತೆ? ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಎಷ್ಟು ಮಂತ್ ಇದೆ ಇಲ್ಲಿ? 6 ಮಂತ್ಸ್ ಇದೆ. ಸೊ 6 ಡಿವೈಡೆಡ್ ಬೈ 12. 12 ಏನಕ್ಕೆ? ವರ್ಷಕ್ಕೆ ಎಷ್ಟು ತಿಂಗಳು? 12 ತಿಂಗಳು. 12 ತಿಂಗಳಲ್ಲಿ ಅಕ್ವಿಸಿಷನ್ಗಿಂತ ಮುಂಚೆ ಎಷ್ಟು ತಿಂಗಳಿತ್ತು? 6 ತಿಂಗಳಿತ್ತು. ಸೊ ಇಲ್ಲಿರೋ 6 ಇಲ್ಲಿ ಬರ್ಕೊಂಡಿದ್ದೀನಿ. 6 ಡಿವೈಡೆಡ್ ಬೈ 12. ಸೊ 6 1s 6 2s 80,000 ಇನ್ನು ಹಾಫ್ ಅಂತಂದರೆ 40,000 ಬರುತ್ತೆ. ಸೊ ಇವಿಷ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಕ್ಯಾಪಿಟಲ್ ಪ್ರಾಫಿಟ್ ಸಿಗುತ್ತೆ. ಇವಿಷ್ಟನ್ನು ಆ್ಯಡ್ ಮಾಡಿದ್ರೆ 50 + 40 90. 90 + 40 1,30,000 ಬರುತ್ತೆ. ಸೊ ಈ 1,30,000 ಈ ರೇಷೋದಲ್ಲಿ ನೀವು ಡಿಸ್ಟ್ರಿಬ್ಯೂಷನ್ ಮಾಡಿ ಬರೀಬೇಕು. ರೇಷೋ ಎಷ್ಟು? 3:2. ಸೊ 3 ಡಿವೈಡೆಡ್ ಬೈ 5 ಮಾಡಿದಾಗ ಹೋಲ್ಡಿಂಗ್ ಕಂಪ್ನಿಗೆ ಸಿಗುತ್ತೆ. 2 ಡಿವೈಡೆಡ್ ಬೈ 5 ಮಾಡಿದಾಗ ಸಬ್ಸಿಡರಿ ಕಂಪ್ನಿ ಸಿಗುತ್ತೆ. 5 ಹೇಗೆ ಬಂತು? 3 + 2 5. ರೇಷೋ 3:2 ಇದೆ. ಸೊ ಆ 3:2 ರೇಷೋದಲ್ಲಿ 1,30,000 ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು? 1,30,000 ಇಂಟು 3 ಡಿವೈಡೆಡ್ ಬೈ 5. ಅವಾಗ 78,000 ಬರುತ್ತೆ. ದೆನ್ 1,30,000 ಇಂಟು 2 ಡಿವೈಡೆಡ್ ಬೈ 5 52,000 ಬರುತ್ತೆ. ನೀವು ಕ್ರಾಸ್ ಚೆಕ್ ಮಾಡ್ಬೋದು. ಇವೆರಡನ್ನ ಆ್ಯಡ್ ಮಾಡಲಿಕ್ಕೂ 1,30,000 ಬರಬೇಕು. ಅಲ್ಲಿಗೆ ಸ್ಟೆಪ್ 3 ಆಯಿತು. ನೆಕ್ಸ್ಟು ಸ್ಟೆಪ್ 4. ಸ್ಟೆಪ್ 4 ಏನು ಅಂತಂದರೆ ರೆವೆನ್ಯೂ ಪ್ರಾಫಿಟ್. ಸೊ ರೆವೆನ್ಯೂ ಪ್ರಾಫಿಟಿಗೆ ಬರುವಂಥದ್ದು ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್. ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಏನು? ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಅಂತಂದರೆ ಅಕ್ವಿಸಿಷನ್ ಆದಮೇಲೆ ಇರುವಂಥ ರಿಸರ್ವನ್ನು ಇಲ್ಲಿ ಬರೀಬೇಕು. ನೋಡಿ, ಕ್ವಶನಲ್ಲಿ ಕೊಟ್ಟಿದ್ದೇ ಒಂದು ಜನರಲ್ ರಿಸರ್ವ್, ಅದು ಅಕ್ವಿಸಿಷನ್ಗಿಂತ ಹಿಂದೆ ಇರುವಂಥ ರಿಸರ್ವ್. ಸೊ ಅದನ್ನು ಕ್ಯಾಪಿಟಲ್ ಪ್ರಾಫಿಟಿಗೆ ಬರೆದಿದ್ದೀವಿ. ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ ಅಂತಂದರೆ ಅಕ್ವಿಸಿಷನ್ ಆದಮೇಲೆ ಇರುವಂಥ ರಿಸರ್ವ್. ಫಾರ್ ಎಕ್ಸಾಂಪಲ್ ಡೇಟ್ ಏನಾದರೂ ಜನರಲ್ ರಿಸರ್ವ್ ಆ್ಯಸ್ ಆನ್ 1/11/2020 ಅಂತ ಕೊಟ್ಟಿದ್ರೆ ಅದು ಆಫ್ಟರ್ ಅಕ್ವಿಸಿಷನ್. ಆ ರಿಸರ್ವ್ಸನ್ನು ಇಲ್ಲಿ ಬರೀಬೇಕಿತ್ತು. ಬಟ್ ಇಲ್ಲಿ ಕೊಟ್ಟಿರೋಂಥ ಡೇಟು ಬಿಫೋರ್ ಅಕ್ವಿಸಿಷನ್. ಸೊ ಹಾಗಾಗಿ ಕ್ಯಾಪಿಟಲ್ ಪ್ರಾಫಿಟಿಗೆ ಬರ್ತಿದ್ದೀವಿ. ಪೋಸ್ಟ್ ಅಕ್ವಿಸಿಷನ್ ರಿಸರ್ವ್ಸ್ಗೆ ಯಾವುದೇ ಥರ ಜನರಲ್ ರಿಸರ್ವ್ ಇಲ್ಲ. ಒಂದೇ ಜನರಲ್ ರಿಸರ್ವ್ ಕೊಟ್ಟಿದ್ದು, ಪ್ರೀಗೆ ಬರೆದಾಗಿದೆ. ಪೋಸ್ಟಿಗೆ ಯಾವುದೇ ಥರ ಜನರಲ್ ರಿಸರ್ವ್ ಇಲ್ವಾ. ದೆನ್ ಪೋಸ್ಟ್ ಅಕ್ವಿಸಿಷನ್ ಪ್ರಾಫಿಟ್ ಹೇಗೆ ಬರೀಬೇಕು? ಕ್ವಶನಲ್ಲಿ ಕೊಟ್ಟಿರೋ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಪ್ರೀಗೆ ಬರೆದಾಗಿದೆ. ನೆಟ್ ಪ್ರಾಫಿಟ್ ಅಂತ ಏನು ಅಮೌಂಟ್ ಇತ್ತು 80,000, ಅದನ್ನು ಮಂತ್ ಕ್ಯಾಲ್ಕುಲೇಷನ್ ಮಾಡಿ 6 ತಿಂಗಳದ್ದು ಪ್ರೀಗೆ ಬರೆದಿದ್ದೀವಿ. ಇನ್ನು 6 ತಿಂಗಳದ್ದು ಪೋಸ್ಟಿಗೆ ಬರೀಬೇಕು. ಎಷ್ಟು ಅಮೌಂಟ್ ಇದೆ? 80,000 ಇದೆ. 80,000 ಇಂಟು 6 ಡಿವೈಡೆಡ್ ಬೈ 12 ಮಾಡಿದಾಗ 40,000 ಬರುತ್ತೆ. ಸೊ ಆ 40,000 ರೆವೆನ್ಯೂ ಪ್ರಾಫಿಟ್ ಆಗುತ್ತೆ. 40,000 ಹೇಗೆ ಬಂತು? ಏನಕ್ಕೆ 6 ಮಂತ್ಸ್ ಕ್ಯಾಲ್ಕುಲೇಷನ್ ಮಾಡಿದ್ದು? ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಎಂಡೆಡ್ ಅಂತ ಕೊಟ್ಟಿದ್ರು. ಇಯರ್ ಎಂಡೆಡ್ ಅಂತಂದರೆ ಇಡೀ ವರ್ಷದಲ್ಲಿ ಆಗಿರುವಂಥ ಪ್ರಾಫಿಟ್. ಸೊ ಇಡೀ ವರ್ಷ ಅಂತಂದರೆ ಇದು ಪ್ರೀಗೂ ಬರುತ್ತೆ, ಪೋಸ್ಟಿಗೂ ಬರುತ್ತೆ.
ಪ್ರೀಗೆ ಎಷ್ಟು ಬರ್ತಿದ್ದೀವಿ 40,000, 80,000 ಮೈನಸ್ 40,000, ರಿಮೈನಿಂಗ್ 40,000 ಪೋಸ್ಟಿಗೆ ಬರೀಬೇಕು. ಸೊ ಈ 40,000ಗೆ ರೇಷಿಯೋ ಅಪ್ಲೈ ಮಾಡಬೇಕು. ರೇಷಿಯೋ ಎಷ್ಟು? 3/5, 2/5. ರೇಷಿಯೋ ಅಪ್ಲೈ ಮಾಡಿದಾಗ 5 8s 40, 8 3s 24, 24,000 ಫಾರ್ ದ ಹೋಲ್ಡಿಂಗ್ ಕಂಪನಿ, ದೆನ್ 16,000 ಫಾರ್ ದ ಸಬ್ಸಿಡಿಯರಿ ಕಂಪನಿ. ಸೊ ಅಲ್ಲಿಗೆ ಇಂಪಾರ್ಟೆಂಟ್ 4 ಸ್ಟೆಪ್ ಆಯಿತು. ದೆನ್ ಸ್ಟೆಪ್ 5 ಯಾವುದು ಅಂತಂದರೆ, ನೀವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಥವಾ ಮೈನಾರಿಟಿ ಇಂಟ್ರೆಸ್ಟನ್ನು ಫೈಂಡ್ ಔಟ್ ಮಾಡಬೇಕು. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂತಂದರೆ, ಸ್ಟೆಪ್ 2 ಪ್ಲಸ್ 3 ಪ್ಲಸ್ 4 ಆಫ್ ಸಬ್ಸಿಡಿಯರಿ ಕಂಪನಿ. ಸ್ಟೆಪ್ 2 ಆನ್ಸರ್ ಎಷ್ಟು ಬಂದಿದೆ? ಸ್ಟೆಪ್ 2 ನೋಡಿ, ಇದು ಫಸ್ಟ್ ಕಾಲಮ್ ಹೋಲ್ಡಿಂಗ್ ಕಂಪನಿ, ಸೆಕೆಂಡ್ ಕಾಲಮ್ ಸಬ್ಸಿಡಿಯರಿ ಕಂಪನಿ. ಸ್ಟೆಪ್ 2 ಆನ್ಸರ್ ಎಷ್ಟಿದೆ? 4 lakh ಇದೆ. ಪ್ಲಸ್ ಸ್ಟೆಪ್ 3 ಆನ್ಸರ್ ಎಷ್ಟಿದೆ? 52,000 ಇದೆ. ಪ್ಲಸ್ ಸ್ಟೆಪ್ 4 ಆನ್ಸರ್ ಎಷ್ಟಿದೆ? 16,000 ಇದೆ. ಸೊ ಇಲ್ಲಿ ಎಸ್ ಅಂದರೆ ಏನು? ಸಬ್ಸಿಡಿಯರಿ ಕಂಪನಿಯ ಸ್ಟೆಪ್ 2 ಆನ್ಸರ್ ಪ್ಲಸ್ ಸ್ಟೆಪ್ 3 ಆನ್ಸರ್ ಪ್ಲಸ್ ಸ್ಟೆಪ್ 4 ಆನ್ಸರ್ ಆ್ಯಡ್ ಮಾಡಿದ್ರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಸಿಗುತ್ತೆ. ಸೊ ಸ್ಟೆಪ್ 2 ಪ್ಲಸ್ 3 ಪ್ಲಸ್ 4 ಮಾಡಿದಾಗ 4 lakh ಪ್ಲಸ್ 52,000 ಪ್ಲಸ್ 16,000. ಸೊ ದ ಫೈನಲ್ ಆನ್ಸರ್ ಈಸ್ 4 lakh ಪ್ಲಸ್ 52,000 ಪ್ಲಸ್ 16,000. ಫೈನಲ್ ಆನ್ಸರ್ ಈಸ್ 4,68,000. ಸೊ ಇದನ್ನು ನೀವು ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಬರೀಬೇಕಾಗತ್ತೆ. ಬಟ್ ಇಲ್ಲಿ ಕ್ವಶನಲ್ಲಿ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಡಲಿಲ್ಲ. ಸೊ ಈ ಪ್ರಾಬ್ಲಮ್ ಇಲ್ಲಿಗೆ ಮುಗೀತು. ಬಟ್ ಇನ್ನೂ ಒಂದು ಸ್ಟೆಪ್ ಇದೆ ನೋಡಿ, ಸ್ಟೆಪ್ 6 ಇದೆ. ಸ್ಟೆಪ್ 6 ಏನು? ಕ್ಯಾಲ್ಕುಲೇಷನ್ ಆಫ್ ಗುಡ್ವಿಲ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ಇನ್ವೆಸ್ಟ್ಮೆಂಟಿಂದ ಸ್ಟೆಪ್ 2 ಮತ್ತು ಸ್ಟೆಪ್ 3 ಆನ್ಸರನ್ನು ಹೋಲ್ಡಿಂಗ್ ಕಂಪನಿ ಅಮೌಂಟ್ ಅಂದರೆ ಅದು ಫಸ್ಟ್ ಕಾಲಮ್. ಸ್ಟೆಪ್ 2 ಮತ್ತು 3 ಆನ್ಸರನ್ನು ಇನ್ವೆಸ್ಟ್ಮೆಂಟಿಂದ ಲೆಸ್ ಮಾಡಿದಾಗ ಗುಡ್ವಿಲ್ ಸಿಗುತ್ತೆ. ಬಟ್ ಈ ಪ್ರಾಬ್ಲಮಲ್ಲಿ ನಾವು ಗುಡ್ವಿಲ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕಾಗಲ್ಲ. ಏನಕ್ಕೆ ಅಂದರೆ ಕ್ವಶನಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಏನೂ ಇನ್ಫಾರ್ಮೇಷನ್ ಕೊಡಲಿಲ್ಲ. ಇನ್ವೆಸ್ಟ್ಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ನಾವು ಗುಡ್ವಿಲ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕಾಗಲ್ಲ. ಸೊ ಗುಡ್ವಿಲ್ ಯಾವಾಗ ಕ್ಯಾಲ್ಕುಲೇಷನ್ ಮಾಡಬೇಕು? ಕ್ವಶನಲ್ಲಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಾಗ ಮಾತ್ರ ಗುಡ್ವಿಲ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸಪೋಸ್ ಇದೇ ಪ್ರಾಬ್ಲಮ್ನಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ನಾನು 10 lakh ಕೊಟ್ಟಿದ್ದರೆ ಆಗ ನಾವು ಗುಡ್ವಿಲ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ಇನ್ವೆಸ್ಟ್ಮೆಂಟ್ ಅಮೌಂಟಿಂದ ಸ್ಟೆಪ್ 2 ಮತ್ತು ಸ್ಟೆಪ್ 3 ಆನ್ಸರನ್ನು ಲೆಸ್ ಮಾಡಿದ್ರೆ ಅದೇ ಗುಡ್ವಿಲ್ ಆನ್ಸರ್ ಆಗುತ್ತೆ. ಸ್ಟೆಪ್ 2 ಆನ್ಸರ್ ಎಷ್ಟಿದೆ? 6 lakh. ಸ್ಟೆಪ್ 3 ಆನ್ಸರ್ ಎಷ್ಟಿದೆ? 78,000. 6 lakh ಪ್ಲಸ್ 78,000 6,78,000 ಆಗುತ್ತೆ. ಆ 6,78,000 ಇನ್ವೆಸ್ಟ್ಮೆಂಟಿಂದ ಲೆಸ್ ಮಾಡಿದ್ರೆ ಅವಾಗ ಬರುವಂಥ ಆನ್ಸರೇ ಗುಡ್ವಿಲ್ ಆಗುತ್ತೆ. ಸೊ ಈ ಥರದಲ್ಲಿ ನೀವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟನ್ನು ಫೈಂಡ್ ಔಟ್ ಮಾಡ್ಬೋದು. ಇಷ್ಟು ಮಾಡಿ ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕಿರುತ್ತೆ. ಬ್ಯಾಲೆನ್ಸ್ ಶೀಟ್ ಹೇಗೆ ಮಾಡಬೇಕು ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದು ಸಿಂಪಲ್ ಪ್ರಾಬ್ಲಮ್. ಈ ಥರದಲ್ಲಿ ನೀವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರಿಗೆ ವಿಡಿಯೋ ಅರ್ಥ ಆಗಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.